ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 6, 2026ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಎಸ್ಐಆರ್ ವಿಚಾರವಾಗಿ ಸೋಮವಾರ ಜಿಲ್ಲಾಧಿಕಾರಿ ಜಿ. ಲಕ್ಷ್ಮೀಕಾಂತ ರೆಡ್ಡಿಗೆ ದೂರು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಟಿಎಚ್ ಶ್ರೀವತ್ಸ, ವಿಧಾನ ಪರಿಷತ್ ಸದಸ್ಯ ಆರ್. ರಘು, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಕುಂಬಳ್ಳಿ ಸುಬ್ಬಣ್ಣ, ನಗರಾಧ್ಯಕ್ಷ ಎಲ್. ನಾಗೇಂದ್ರ, ಮಾಜಿ ಮೇಯರ್ ಶಿವಕುಮಾರ್, ಸಂದೇಶ್ ಸ್ವಾಮಿ, ಮಹೇಶ್ ರಾಜ್ ಅರಸ್, ದಿನೇಶ್ ಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮೊನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ಈ ಒಂದು ಮತಪಟ್ಟಿ ಪರಿಷ್ಕರಣೆ ಕುರಿತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೋಬೇಕು ಜಿಲ್ಲಾಡಳಿತ ನಾವು ಇವತ್ತು ಪತ್ರ ಮೂಲಕ ಅವರಿಗೆ ಸಲ್ಲಿಸಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು 5ನೇ ತಾರೀಕು ಆದಮೇಲೆ ಇನ್ನೊಂದು ಪ್ರಕ್ರಿಯೆ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಏನೇನು ಇವತ್ತು ಅಕ್ರಮವಾಗಿ ನಡೀತಾ ಇದೆ ಕೆಲಸ, ಅದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದೀವಿ. ಎಷ್ಟೋ ಕಡೆ ನೀವು ನೋಡಿದ್ದೀರಾ, ನಿಮ್ಮ ಚಾನಲಲ್ಲೇ ಹರಡ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಲ್ಲೂ ಕೂಡ ಹರಡ್ತಾ ಇರುವಂಥದ್ದು, ಒಂದೇ ಜಾಗದಲ್ಲಿ ಕೂತ್ಬಿಟ್ಟು ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು ಸ್ವೀಕರಿಸ್ತಾ ಇರುವಂಥದ್ದು BLOಗಳು ನೀವು ನೋಡಿದ್ದೀರಾ. ಎರಡನೇದು, ನಮಗೆ ನರಸಿಂಹರಾಜದಲ್ಲಿ 8 ವಾರ್ಡ್, ಗೌಸಿಯಾ ನಗರ, ಅಸೀಸೆಟ್ ನಗರ ಇತ್ಯಾದಿ, ಮತ್ತು ಇಲ್ಲಿ ಚಾಮರಾಜ ಅಲ್ಲಿ ಮೀನಾ ಬಜಾರಲ್ಲಿ ನಮಗೆ ಬೂತು ಇಲ್ಲ. ಏಜೆಂಟ್ಗಳು ನಾವು ನೇಮಕ ಮಾಡಿದ್ರೆ ಅವ್ರ ಮೇಲೆ ಬೆದರಿಕೆಗಳು ಬರೋದು ಇತ್ಯಾದಿ ಎಲ್ಲ ನಾವು ನೋಡಿದ್ದೀವಿ. ಅದಕ್ಕೆ ನಾವು ಅಲ್ಲಿ ಏಜೆಂಟ್ಗಳು ನೇಮ ಮಾಡೋಕ್ಕಾಗಲ್ಲ ಅಂದರೆ BLA 2ಗಳು, ಮತ್ತು ನಮ್ಗೆ ಯಾವುದೇ ರೀತಿ ಬೂತು ಕೂಡ ಅಲ್ಲಿ ಒಂದು ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಇಲ್ಲ. ಸೊ ಅಂಥ ಒಂದು ಜಾಗದಲ್ಲಿ ಏನು ಮಾಡಬೇಕು, ಯಾವ ರೀತಿ ಕ್ರಮ ತಗೋಬೇಕು, ಯಾಕೆಂದರೆ ಆಕ್ಷೇಪಗಳನ್ನು ವ್ಯಕ್ತ ಮಾಡುವಂಥ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕಾಗಿ ಜಿಲ್ಲಾಡಳಿತ ನಮಗೆ ಸಹಾಯ ಮಾಡಿ ಅದನ್ನ ವೆರಿಫಿಕೇಷನ್ ಏನು ಮಾಡಬೇಕಾಗಿದೆ ಅವ್ರು ಕ್ರಮ ವಹಿಸಬೇಕು ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ನೇಮಕ ಮಾಡೋಂಥ ಒಂದು ಏನು BLA 2ಗೆ ಅವ್ರಿಗೆ ವಿಶ್ವಾಸ ಮತ್ತು ಒಂದು ಸ್ವಲ್ಪ ಧೈರ್ಯ ತುಂಬಿಸಿ ಕರ್ಕೊಂಡು ಹೋಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ. ಪೊಲೀಸ್ ಪ್ರೊಟೆಕ್ಷನ್ ಬಗ್ಗೆ ನೋಡಿ, ಇವಾಗ ಲೆಟರ್ ಸಲ್ಲಿಸಿದ್ದೀವಿ, ನೋಡೋಣ ಇದು 2-3 ತಿಂಗಳಲ್ಲಿ ನಮ್ಮ ಲೀಗಲ್ ಸೆಲ್ಗಳು 2-3 ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವು ಏನು ಈ ಸಮಸ್ಯೆ ಭಾಳ ಗಂಭೀರವಾದದ್ದು, ಇದು ಶೀಘ್ರದಲ್ಲೇ ಇದಕ್ಕೆ ಪ್ರತಿಕ್ರಿಯೆ ಸಿಕ್ಕಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಜಿಲ್ಲಾಧಿಕಾರಿನೂ ಕೂಡ ಇದು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವರು ತಕ್ಷಣವೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಈ ಏನು ಸೂಕ್ಷ್ಮವಾದಂಥ ವಾರ್ಡ್ಗಳಿದ್ದಾವೆ ಅದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೊಳ್ಳಿ ಅಂತ ನಾವು ಆಗಲೇ ಹೇಳಿದ್ವಿ. ಅದು ನಮ್ಗೆ ವಿಶ್ವಾಸ ಇಲ್ಲ, ಅದಕ್ಕೇ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ. ನಾವು ಯಾರು ನೇಮಕ ಮಾಡ್ತೀವಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವರು ಕೂಡ ಡೋರ್ ಟು ಡೋರ್ ಹೋಗಲಿ. ವೆರಿಫಿಕೇಷನ್ ಪ್ರಕ್ರಿಯೆ ನಡೀತಾ ಇರುವಾಗ ಅವಾಗ ನಮಗೂ ಒಂದು ಕಲ್ಪನೆ ಬರುವಾಗ ಇಲ್ಲಿ ಎಲ್ಲ ಸಭೆಗಳು ನಡೆಯುವಾಗ ಹಂತಕ್ಕೆ ಎಲ್ಲೆಲ್ಲ ಆಕ್ಷೇಪಗಳು ಹೇಳ್ಬೋದು, ಯಾರು ಅನರ್ಹರು, ಯಾರು ಇಲ್ಲಿ ಡೂಪ್ಲಿಕೇಟ್ಗಳು, ಯಾರು ಡೆತ್ ಸರ್ಟಿಫಿಕೇಟು ಅಥವಾ ಏನೋ ಒಂದು ಇದೆ ಅಥವಾ ಅದ್ರ ಬಗ್ಗೆ ಪ್ರೂಫ್ ಇಲ್ಲ ಅಂತ ಏನಾದರೂ ಒಂದು ಸಮಸ್ಯೆ ಬಂದರೆ ಬರ್ತ್ ಸರ್ಟಿಫಿಕೇಟು, TCಗಳು ಇತ್ಯಾದಿ ಎಲ್ಲನೂ ಕೂಡ ಆವಾಗ ಆಕ್ಷೇಪ ವ್ಯಕ್ತಪಡಿಸೋಕ್ಕೆ ನಮಗೆ ಒಂದು ನೆಲೆಗಟ್ಟಿರುತ್ತೆ, ನಮಗೆ ಏನೋ ಒಂದು ಬೇಸಿಸ್ ಇರುತ್ತೆ. ನಿಮ್ಮ ಮನವಿಗೆ ನೀವು ಇದ್ರಿ ಅಲ್ಲಿ ಒಳಗಡೆ, ಅವ್ರು ಹೇಳಿದ್ದಾರೆ, ಇಡೀ ಪ್ರಕ್ರಿಯೆಯನ್ನು ಕೂಡ ಅವರು ವಿವರಿಸಿದ್ದಾರೆ, ಮತ್ತೆ ನಾವು ಜೊತೆಗಿದ್ದೀವಿ, ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಎಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ಪ್ರಕರಣಗಳು ನಡೆದಿದ್ದಾವೆ, ಯಾವ್ಯಾವ ಬೂತನ್ನು ನಾವು ಉಲ್ಲೇಖ ಮಾಡಿದ್ದೀವಿ, ಅದಕ್ಕೆ ತಕ್ಷಣ ಏನು ಕ್ರಮ ತಗೋಬೇಕು ಅದನ್ನ ಪರಿಶೀಲನೆ ಮಾಡಬೇಕಾಗಿದೆ, ಅದು ಮಾಡ್ತಾರೆ ಅಂತ ಹೇಳಿದ್ದಾರೆ. ನಂತರ ಏನು ಕ್ರಮ ತಗೋಬೇಕು ಅಂತ ನಾವು ಇನ್ನೂ ಚರ್ಚೆ ಮಾಡ್ತೀವಿ. ಆದರೆ ಒಂದು ಕಾಲ್ ಸೆಂಟರು ಕೂಡ ನಮ್ಮ ಪಾರ್ಟಿ ಆಫೀಸಲ್ಲಿ ಮತ್ತು ಅನೇಕ ಜಾಗದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮೀಣ ನಗರನೂ ಕೂಡ ಮಾಡಿಸಿದ್ದೀವಿ. ಅದನ್ನ ನಮ್ಮ ಕಡೆಯಿಂದ ಮಾಡ್ತೀವಿ. ಈ 8 ವಾರ್ಡ್ದು ಕೂಡ ಇವತ್ತು ಈ ಒಂದು ಚರ್ಚೆಯೊಂದಿಗೆ ಅದು ಬಗೆಹರಿಸೋದಿಲ್ಲ. ಇದು ಇನ್ನೂ ಕೆಲವು ಕ್ರಮಗಳು ತಗೋಬೇಕಾಗಿದೆ, ಅದು ನಾವು ಮಾಡಿಸ್ತೀವಿ. ಬರಬೇಕಂತ ಹೇಳಿದ್ದೀವಿ, ಸಮಯ ಕೊಡೋಣ, ಅವ್ರು ತೀರ್ಮಾನ ಮಾಡಿ. ಇಲ್ಲ ಸರ್, ಬಿಜೆಪಿ ಕಾಂಗ್ರೆಸ್ಗಿಂತ ಬಿಜೆಪಿ ವೀಕ್ ಆಗ್ತಿದೆ ಈ ವಿಚಾರದಲ್ಲಿ ಸರ್. ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ SIR ಪ್ರಕ್ರಿಯೆಗಳಲ್ಲಿ ಕೆಲವೊಂದು ಅವರು ಸಖತ್ ಅಗ್ರೆಸಿವ್ ಎಲ್ಲ ಕಡೆನೂ ಇದು ಅಗ್ರೆಸಿವ್ ಸಾಫ್ಟ್ ಹೋಗುವಂಥ ಪ್ರಕ್ರಿಯೆ ಅಲ್ಲ, ಇದು ಮತಪಟ್ಟಿ ಪರಿಷ್ಕರಣೆ ಮಾಡುವಂಥ ಪ್ರಕ್ರಿಯೆ. ಇದು ಹೋರಾಟ ಅಲ್ಲ, ಇದೇನಲ್ಲ ಸರ್. ಟೆಕ್ನಿಕಲ್ ವಿಚಾರದಲ್ಲಿ 2002 ವಾರ್ಡ್ರಲ್ಲಿ ನಮಗೆ ಸುಮಾರು 3 ದಶಕಗಳಿಂದ ನಮ್ಗೆ ಯಾವುದೇ ರೀತಿ ಒಂದು ಬೂತು ಇತ್ಯಾದಿ ಏನು ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಅಂಥ ಒಂದು ಬೂತ್ಗಳಲ್ಲಿ ಈ ಒಂದು ಪಟ್ಟಿಯ ಪರಿಷ್ಕರಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ವೆರಿಫೈ ಮಾಡುವಂಥದ್ದು ಹಕ್ಕಿದೆ ನಮಗೆ. ಇದು ನಮ್ಮ ಮತದಾರರು ಅವ್ರ ಮತದಾರರ ಪ್ರಶ್ನೆ ಅಲ್ಲ ಇದು.
ಇದು ಯಾರು ಭಾರತೀಯ ಮತದಾರರು ಅವ್ರನ್ನ ಉಳಿಸ್ಕೊಳ್ಳೋದು, ಯಾರು ಅನರ್ಹರು ಅವ್ರನ್ನ ತಗ್ಸುವಂಥದ್ದು ಕೆಲಸ ಆಗಬೇಕಾಗಿದೆ. ಮತಪಟ್ಟಿಯಿಂದ ತಗ್ಸ್ಬೇಕು ಅವ್ರನ್ನ. ಲೊಕೇಶನ್ಸ್ we are having trouble. One, this Meena Bazaar in Chamraja, there has been trouble. We are not able to get to the booths. That we need some sort of solution to. But more importantly, in Narsimraja there must be 120-150 booths. 110 booths, which we have no access to. RBL or whatever we have named, we secretly named or not named, we are not able to go. ಯಾವುದೇ ಕಾರಣಕ್ಕೂ ಅಲ್ಲಿ ನಮಗೆ ಹೋಗೋಕ್ಕೆ ಬಿಡ್ತಾನೆ ಇಲ್ಲ. ಅಲ್ಲಿ ಎಲ್ಲ ಒಂದು ಟೋಲ್ಟ್ರಿ ಅಥವಾ ಹಾಲು ಇದು ನಾವು ಕೇಳಿರೋದು ಗೊತ್ತಿದ್ದು ನೋಡಿಲ್ಲ. ಬಟ್ ಸ್ಕೂಲ್ಗಳಲ್ಲೂ ಕೂರಿಸಿ ಎಲ್ಲರನ್ನೂ ಕರೆಸಿ ಫಾರ್ಮ್ಗಳು ಅಲ್ಲೇ ಇದು ತುಂಬಿಸ್ತಾ ಇದ್ದಾರೆ ಅಂತ ಭರ್ತಿ ಮಾಡ್ತಾ ಇರೋದು ಅಂತ ಆರೋಪ ಬಂದಿದೆ. ಕೆಲವು ವಿಡಿಯೋ ಸಮೇತ ಕೂಡ ನಾವು ಕೊಟ್ಟಿದ್ದೀವಿ. ವಾಟ್ ವಿ ನೀಡ್ ಇಸ್ ಒನ್, ನಮ್ಮ BLA 2ಗಳಿಗೆ ಇಲ್ಲಿಗೆ ಹೋಗೋದಕ್ಕೆ ಅವಕಾಶ ಕೊಡೋದಕ್ಕೆ ವಿ ನೀಡ್ ಪೊಲೀಸ್. ಅದರ್ವೈಸ್ ಟು ಗೋ ಟು ಬೇಕು. ಆಸ್ ಅ ನ್ಯಾಷನಲ್ ಪಾರ್ಟಿ, ಆಸ್ ಅ ಸ್ಟ್ರಾಂಗ್ ಫೋರ್ಸ್ ಇನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಅ ರೈಟ್ ಟು ಗೋ ದೇರ್ ಆಸ್ ಅ BLA 2. ಆ್ಯಂಡ್ ಫಾರ್ ದಟ್ ಏನು ವ್ಯವಸ್ಥೆ ಮಾಡಬೇಕು ನೀವು ಮಾಡಿಕೊಡ್ಬೇಕು. ಎರಡನೇದು ನಮ್ಮದು ಎಲ್ಲ ಮಂಡಿ ಮತ್ತು ದಟ್ ಇನ್ ಚಾಮರಾಜ ಆ್ಯಂಡ್ ಇನ್ ನರಸಿಂಹ. ಅವರು ಮನಮನೆಗೆ ಹೋಗ್ತಾ ಇಲ್ಲ, ಎಲ್ಲೆಲ್ಲ ಕ್ಯಾಂಪೇನ್ ಮಾಡ್ತಾರೆ. ಅದು ಸರಿ ಹೋಗಲ್ಲ. ನಮ್ಮ ಕಾನೂನಲ್ಲಿ ಏನಿದೆ ಆ ಥರ ಮಾಡಿಕೊಟ್ರೆ ಸರಿ ಇಷ್ಟ. ಆಮೇಲೆ ಇದ್ದದ್ದು ಡೂಪ್ಲಿಕೇಟ್ ವೋಟ್ಸ್ ಹೇಳ್ಬಿಟ್ಟು ಇದು ಏನೇನು ಸರ್ ಇದೆ ಸರ್, ಅದರಲ್ಲಿ ಲೀಸ್ಟಲ್ಲಿದೆ. ತನಗೆ ಗಮನಕ್ಕೆ ತರ್ತೀನಿ. ಎಲ್ಲ 2-3 ವೋಟರ್ಸ್ ಏನಿದೆ ಅಷ್ಟು ಫಾರ್ಮ್ ಇಸ್ಕೊಂಡು ಅದನ್ನೆಲ್ಲ ಫಿಲಪ್ ಮಾಡ್ತಾ ಇದ್ದಾರೆ. ಒಂದು ಸುಮ್ಮನೆ ಸ್ಯಾಂಪಲ್ ನಿಮಗೆ ನೋಡಿ ಸರ್. ಇಲ್ಲ ಸರ್, ಎಲ್ಲೂ ಕೂಡ ನನ್ನ ಪರಿಚಯವರು ಭಾಳ ಜನ ಇರೋದ್ರಿಂದ ನಂಜನಗೂಡು ಬೆಂಗಳೂರವರು ಎಲ್ಲ ಬಂದಿದೆ. ನೀವೇನು ಇಲ್ಲಿ ಬಂದ್ರಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಓಟ್ ಸೇರಿಸಬೇಕಲ್ವ ಅಂತ ಹೇಳಿದ್ರೆ ನಾವು ಇಲ್ಲಿದ್ದು ಅಂತ ಹೇಳ್ತಾರೆ. ಸೊ 60% ಅದು ಓಟು ಸಹ ಹೋಗಿಸ್ತಾರೆ. ಈ ಥರದ್ದು ಒಂದು ಸುಮಾರು 60-70 ಬೂತ್ಗಳಿದೆ ಸರ್. ಇಲ್ಲಿ ಹೋಗೋಕೆ ಆಗೋದು ಭಾಳ ವ್ಯವಸ್ಥಿತವಾಗಿ ಆಗ್ತದೆ. ಟೂ ಟ್ರೆಂಡ್ಸ್ ಒಂದು, ನರಸಿಂಹರಾಜಲ್ಲೂ ಓಟಿದೆ, ಸುತ್ತಮುತ್ತ ತಾಲೂಕುಗಳಲ್ಲೂ ಓಟಿದೆ, ಅದು ಒಂದು. ಎರಡನೇದು ಕೊಡಗು ಅಂತೆ, ಕೇರಳದಲ್ಲಿ ಓಟಿದೆ, ಇಲ್ಲೂ ಓಟಿದೆ. ಆ್ಯಂಡ್ ಮೂರನೇದು ಆ್ಯಕ್ಚುಲಿ 3 ಟ್ರೆಂಡ್ಸ್. ಮೂರನೇದು ಒಂದು ಅಕ್ರಮವಾಗಿ ಬಂದಿರೋದು, ಅದು ಇದೆ ಅಂತ ನಮ್ಮ ಸ್ಪಷ್ಟವಾದಂಥ ಆರೋಪ. ನಮ್ಮ ಕೆಲವು ಹಿಂದೂ ಕಾರ್ಯಕರ್ತರನ್ನು ಕೂಡ ಬಂಧನ ಮಾಡಿದ್ದೀರಾ. ಅಲ್ಲಿ ವೆಸ್ಟ್ ಬೆಂಗಾಲ್ ಟ್ರೈನಿಂದ ಬಂದಿರುವಂಥ 120-150 ಜನ ಅವತ್ತು ಆ ಪ್ರಕರಣ ಅದು ವಾರಕ್ಕೆ ಒಂದ್ಸತಿ ಆಗ್ತಾ ಇದೆ. ಅವರು ಇದು ಮಾಡಿರೋದು 1000 ಜನ 8 ಟ್ರೈನಿಂಗ್ ಬಂದಿದ್ದಾರೆ. You need all this information we are giving you. ಈಗ ನಮಗೆ ವಿಶ್ವಾಸ ಇರೋದು ಬರೀ ಬ್ಯೂರೋಕ್ರಸಿ ಜೊತೆಗೆ, ಕಾರ್ಯಾಂಗ ಜೊತೆಗೆ. ವಿ ಹ್ಯಾವ್ ನೋ ಟ್ರಸ್ಟ್ ಎನಿ ಮೋರ್ ವಿತ್ ದ ಸ್ಟೇಟ್ ಗವರ್ಮೆಂಟ್. ಐ ಡು ನಾಟ್ ನೋ ವೈ ದೇ ಆರ್ ಸೈಡಿಂಗ್ ವಿತ್ ದೋಸ್ ಹೂ ಡೋಂಟ್ ಹ್ಯಾವ್ ಅ ವೋಟಿಂಗ್ ಕಂಟ್ರಿ. ಸೊ ಇದಿದೆ. ವಿ ಹ್ಯಾವ್ ನಿರ್ದಿಷ್ಟವಾಗಿ ಎಲ್ಲ ಬೂತ್ ನಂಬರ್ಗಳು ಎಲ್ಲೆಲ್ಲಿ ಸಮಸ್ಯೆ ಇದೆ ನಾವು ಲೆಟರಲ್ಲಿ ಹಾಕಿದ್ದೀವಿ. ಬರಲಿ. ವಾರ್ಡ್ ನಂಬರ್ 16ರಲ್ಲಿ ಸರ್ ಆರಿಫ್ ಹುಸೇನ್ ಅವ್ರ ಮನೆಗೆ ಎಲ್ಲ BLAಗಳು ಪ್ರತಿನಿತ್ಯ ಬೆಳಗ್ಗೆ ಹೋಗಿ ಅಲ್ಲಿಂದ ಬರ್ತಾರೆ ಸರ್. ಅವ್ರಿಗೆ ಧಮಕಿ ಆಗ್ತಕ್ಕಂಥದ್ದು ಈ ಥರದ್ದು ನಡೀತಾ ಇದೆ. ಮತ್ತು ಇವತ್ತು ವಾರ್ಡ್ ನಂಬರ್ 35ರಲ್ಲಿ ಉರ್ದು ಶಾಲೆಯಲ್ಲಿ ನಮ್ಮ BLA 2ಗೆ ಹೊಡೆಯಕ್ಕೆ ಹೋಗಿದ್ದಾರೆ. ಅದರದ್ದು ವಿಡಿಯೋಸು ಇದೆ ಸರ್. ಸೊ ಹಾಗಾಗಿ ಅಲ್ಲಿ ಒಳಗಡೆ ಕೆಲಸ ಮಾಡೋದೇ ಕಷ್ಟ ಆಗ್ತಾ ಇದೆ. One step we suggest also for wherever these attacks are happening or whatever is happening, we need some sort of helpline immediately. ಎರಡನೇದು ನಾವು ಡೆತ್ ಸರ್ಟಿಫಿಕೇಟ್ ಯಾವ್ದು ಇಶ್ಯೂ ಮಾಡಿದ್ದೀವಿ ಅದು ಸ್ಟ್ರೈಟ್ ಅವೇ ನಾವು ಡಿಲೀಷನ್. How is it that we don't have the death certificates for some 7-8 wards in Narsimraja? MCC has death certificates for everything. ಅಲ್ಲಿ ಒಂದು ನಾವೀಗ ಇದು ಮಾಡಿದ್ದೀಗ ಸರ್. ಏನು ಕೆಲವೊಂದು ಚೌಲ್ಟ್ರಿಯಲ್ಲೋ ಸ್ಕೂಲಲ್ಲೋ ಅಂತ ಸಮುದಾಯ ಭವನಗಳಲ್ಲಿ ಅದು ನಿಯಮ ಪ್ರಕಾರ ಏನು ಎಲ್ಲ BLA ಕಡ್ಡಾಯವಾಗಿ ಮನೆಗೆ ಹೋಗಿ ಅದು ಎನ್ಯುಮರೇಷನ್ ಫಾರ್ಮನ್ನು ಹಂಚಬೇಕಂತ ನಿಯಮ ಇದೆ. ನಮ್ಮಿಂದ ಎಲ್ಲ EROಸ್ಗೆ AROಸ್ಗೆ BLOಸ್ಗೂ ಸಹ ಅದೇ ನಿರ್ದೇಶನಗಳು. ನಾವು ಸ್ಪೆಸಿಫಿಕ್ ಆಗಿ ಒಂದು 3-4 ಕಡೆ ಇವತ್ತು ಸಹ ಎಲ್ಲೋ ಆಗ್ತಾ ಇದೆ ಅಂತ ಇದು ಮಾಡಿದ್ದೇವೆ. ತಕ್ಷಣ ನಮಗೆ ಸಂಬಂಧಪಟ್ಟ BLO ಸೂಪರ್ವೈಸರ್ ಆಗಿರ್ಬೋದು, PLO ಆಗಿರ್ಬೋದು ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿಸ್ತೇನೆ. ಒಂದು ವೇಳೆ ಚುನಾವಣೆ ಆಯೋಗದ ನಿಯಮ ಮೀರಿ BLOಸ್ ಅಲ್ಲಿ ಕರ್ತವ್ಯ
ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಆಕ್ಷನ್ ತಗೊಂತೇವೆ ಸರ್. ಒಂದು. ಎರಡನೇದು, ತಾವು ಕೆಲವೊಂದು ಬೂತ್ಗಳಲ್ಲಿ ತಮಗೆ BLSಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸರ್. ನಾಳೆ ನಾಡಿದ್ರೊಳಗೆ 2 ದಿವಸದಲ್ಲಿ ಇವೆಲ್ಲ ಬೂತ್ಸ್ ಒಂದು BLOಸ್ಗೆ ಎಲ್ಲ BLS ಎಲ್ಲ ಪಕ್ಷದ BLSನ ಕರೆದು ಒಂದು ಸಭೆ ಮಾಡಿ ಎಲ್ಲ ಅಪ್ಡೇಟ್ ಕೊಡಕ್ಕೆ ಹೇಳ್ತೇವೆ. ಇನ್ನು ಮುಂದೆ ಏನೇ ಮಾಡಿದ್ರು BLSಗೆ ಪ್ರತಿಯೊಂದು ಅಪ್ಡೇಟ್ ಕೊಡಕ್ಕೆ ನಾಳೆ ನಾಡಿದ್ರಲ್ಲೇ ಇವೆಷ್ಟು ಏನು ತಾವು ಕೆಲವೊಂದು ಬೂತ್ಸ್ ನಮಗೆ ಈಗ ಕೊಡ್ತಾ ಇದ್ದೀರಾ ಮಾಹಿತಿ, ಅವೆಲ್ಲ ಬೂತ್ಸಿನ BLOಸ್ನ ಎಲ್ಲ ಪಕ್ಷದ BLSನು ಕರೆಸಿ ಕೂಡಿಸ್ಕೊಂಡು ಇಷ್ಟು ತನಕ ಏನೇನಾಗಿದೆ, ಮುಂದೆ ಏನೇನು ಆಗ್ಬೇಕಾಗಿದೆ ಅನ್ನೋದು ಒಂದು ಅಪ್ಡೇಟ್ ನಾಳೆ ನಾಡಿದ್ರೊಳಗೆ ತಕ್ಷಣ ಎಲ್ಲ ಬೂತಿನ BLS, ತಮ್ಮ BLS ಆಗಿರ್ಬೋದು, ಎಲ್ಲ ರಾಜಕೀಯ ಪಕ್ಷದ BLSನು ಕರೆದು ಒಂದು ಸಭೆ ಮಾಡಿ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಇವತ್ತು ಸಂಜೆಗೆ ಒಂದು VC ಕರೆದಿದ್ದೇನೆ, ಅದರಲ್ಲೇ ಸೂಚನೆ ಕೊಡ್ತೇನೆ. ಮೂರನೇದು ಸರ್, ಈಗ ತಾವು ಏನು ಡೂಪ್ಲಿಕೇಟ್ ವೋಟರ್ಸ್ ಆಗಿರ್ಬೋದು, ಕೆಲವೊಂದು ಏನಂತಾರೆ ಊರ್ ಬಿಟ್ಟೆ ಹೋಗಿದ್ದಾರೆ, ಬೇರೆಯವ್ರು ವೋಟ್ ಹಾಕ್ತಾರೆ ಅಂತ ಸರ್. ಈಗ ಪ್ರೋಸೆಸ್ ಆಗ್ತಾ ಇರೋದು ಸರ್, ಎನ್ಯುಮರೇಷನ್ ಫಾರ್ಮ್ ಏನು ಮನೆಗೆ ಹಂಚ್ತಾ ಇದ್ದೀವಿ. ಅದನ್ನ ಈ ಬಿಫೋರ್ ದಿಸ್ ಮಂತ್ ಎಂಡ್ ಅದನ್ನ ಕಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಎನ್ಯುಮರೇಷನ್ ಫಾರ್ಮ್ ನಮಗೆ ವಾಪಸ್ ಬಂದಿದೆ ಅದನ್ನ 5th of Augustಗೆ ಒಂದು ಡ್ರಾಫ್ಟ್ ಲಿಸ್ಟ್ ಅಂತ ಕೊಡ್ತೀವಿ ಸರ್. ಅದಾದ್ಮೇಲೆ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಆ ಡ್ರಾಫ್ಟ್ ಮತದಾರ ಪಟ್ಟಿಯನ್ನು ಒಂದು ಶೇರ್ ಮಾಡ್ತೀವಿ. ತಾವು ಕೆಲವೊಂದು ಹೇಳ್ತಾ ಇದ್ರಿ, ಸತ್ತೋದವ್ರು ಯಾರೋ ಒಬ್ರು ಸೈನ್ ಮಾಡಿ ಕೊಡ್ತಾ ಇದ್ದಾರಂತೆ. ಇದರಲ್ಲಿ ಆಬ್ವಿಯಸ್ಲಿ ನಮ್ಮ BLOಸ್ ಸಹ ಅದನ್ನ ಚೆಕ್ ಮಾಡ್ತಾರೆ, ಮಾಹಿತಿ ಬಂದ್ರೆ ಕಡ್ಡಾಯವಾಗಿ ಅದನ್ನ ತೆಗಿತಾರೆ. ಬಟ್ ಇದರಲ್ಲಿ BLAs ಮತ್ತೆ ರಾಜಕೀಯ ಪಕ್ಷಗಳದ್ದು ಬಹುಮುಖ್ಯ ಪಾತ್ರ ಇದೆ. ಒಂದು ಡ್ರಾಫ್ಟ್ ಮತದಾರ ಪಟ್ಟಿ ಅನ್ನೋದು 5 ಆಗಸ್ಟ್ಗೆ ಇಟ್ ಈಸ್ ಓನ್ಲಿ ಅ ಡ್ರಾಫ್ಟ್. ಅಬ್ಜೆಕ್ಷನ್ಸ್ ಕರಿತೇವೆ, ಇದು ಈ ಬೂತಿನಲ್ಲಿ ಇದು ಡ್ರಾಫ್ಟ್ ಮತದಾರರ ಪಟ್ಟಿ, ಇಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ನಮ್ಗೆ ವಾಪಸ್ ಬಂದಿದೆ ಅಂತ ಅರ್ಥ. ಅದು ಏನು ನಮ್ಗೆ ಈಗ ಏನು ಮನೆಗೆ ಹೋಗಿ ನಮ್ಮವರು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ, ಅದನ್ನ ಮನೆಯಲ್ಲಿ ಯಾರನ್ನ ಒಬ್ಬರು ಸೈನ್ ಹಾಕಿ ವಾಪಸ್ ಕೊಟ್ರೆ ಎಷ್ಟು ಮತದಾರರ ಎನ್ಯುಮರೇಷನ್ ಫಾರ್ಮ್ ನಮ್ಗೆ ವಾಪಸ್ ಬರುತ್ತಾ, ಈಗ ಯಾವುದು ವಿಚಾರಣೆ ಈ ಹಂತದಲ್ಲಿ ಮಾಡ್ತಾ ಇಲ್ಲ. ಅವೆಲ್ಲ ಹೆಸರುಗಳನ್ನು ಎಷ್ಟು ಮತದಾರರ ಎನ್ಯುಮರೇಷನ್ ಫಾರ್ಮ್ ನಮ್ಗೆ ವಾಪಸ್ ಬರುತ್ತಾ ಅವೆಲ್ಲ ಫಾರ್ಮ್ಸ್ ನಾವು ಡಿಜಿಟೈಸೇಷನ್ ಮಾಡಿ ಡ್ರಾಫ್ಟ್ ಮತದಾರ ಪಟ್ಟಿ ಅಂತ ಅನೌನ್ಸ್ ಮಾಡ್ತೇವೆ 5 ಆಗಸ್ಟ್ಗೆ, ಜುಲೈ ತಿಂಗಳ ಮುಗಿದ ತಕ್ಷಣ. ಆಗ ಅದನ್ನ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗೂ ಹಂಚ್ಕೊತೇವೆ. ಆ ಡ್ರಾಫ್ಟ್ ಮತದಾರರ ಪಟ್ಟಿ ಈ ಬೂತಲ್ಲಿ ಇಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ಬಂದಿದೆ, ಆಕ್ಷೇಪಣೆ ಕರಿತೇವೆ. ಆ ಆಕ್ಷೇಪಣೆ ಟೈಮಲ್ಲಿ ಒಂದ್ ವೇಳೆ ತಾವು ಹೇಳಿದ ರೀತಿಯಲ್ಲಿ ಸತ್ತೋದ್ರು ಸಹ ಅದನ್ನ ತಿಳಿಸದೆ ವಾಪಸ್ ಯಾರನ್ನ ಫ್ಯಾಮಿಲಿ ಮೆಂಬರ್ ಸೈನ್ ಹಾಕಿ ಕೊಟ್ಟಿದ್ರೆ ಅದನ್ನ ಖಂಡಿತವಾಗಿಯೂ ನಮ್ಮ ಗಮನಕ್ಕೆ ಆಗ ರೈಟಿಂಗ್ ಅಲ್ಲಿ ಕೊಟ್ಟರೆ ಅದನ್ನ ಕಂಪಲ್ಸರಿ ಆಗಿ ERO ಅಥವಾ ARO ಎಂಕ್ವೈರಿ ಮಾಡಿ ಎಷ್ಟು ಎಷ್ಟು ಪ್ರಾಸೆಸ್ ಸ್ಪೀಕಿಂಗ್ ಆರ್ಡರ್, ಹಿಂಗ ಅಬ್ಜೆಕ್ಷನ್ ಬಂದಿದೆ, ಇದನ್ನ ಈ ರೀತಿ ಎಂಕ್ವೈರಿ ಮಾಡಿದ್ದೇವೆ, ಫ್ಯಾಕ್ಟ್ಸ್ ಇದಿದೆ ಅಂತ ಒಂದು ಅಬ್ಜೆಕ್ಷನ್ ಆಕ್ಸೆಪ್ಟ್ ಮಾಡಿದ್ರೆ ವೋಟರ್ನ ಡಿಲೀಟ್ ಮಾಡ್ತಾರೆ. ಇಲ್ಲ ಯಾಕೆ ಈ ಅಬ್ಜೆಕ್ಷನ್ ತಳ್ಳಿ ಹಾಕ್ತಾ ಇದೀನಿ ಅಂತ ಒಂದು ಸ್ಪೀಕಿಂಗ್ ಆರ್ಡರ್ ಹೆಂಗೆ ಕೋರ್ಟ್ ಅಲ್ಲಿ ಆದೇಶ ಮಾಡ್ತೀವಿ. ಪ್ರತಿಯೊಂದು ಅಬ್ಜೆಕ್ಷನ್ಗೂ ಸುಮ್ಮನೆ ಪಕ್ಕಕ್ಕೆ ಇಡೋಕೆ ಆಗೋದಿಲ್ಲ. ತಾವು ಎಷ್ಟು ಅಬ್ಜೆಕ್ಷನ್ ಕೊಡ್ತೀರೋ ಅಷ್ಟಕ್ಕೂ ನಮ್ಮ AERO ವಿಲ್ ಪಾಸ್ ಸ್ಪೀಕಿಂಗ್ ಆರ್ಡರ್ ಎಂಕ್ವೈರಿ ಮಾಡಿ. ಈಗ ಸತ್ತೋಗಿದ್ದೀರಾ ಅಂತ ತಾವು ಕೊಡ್ತೀರಾ ವಿತ್ ಡೆತ್ ಸರ್ಟಿಫಿಕೇಟ್ ಇದ್ರೆ ಒಳ್ಳೇದು, ಇಲ್ಲಂದ್ರೆ ಆಗ ನಮ್ಮವರು ಫೀಲ್ಡ್ಗೆ ಕಳಿಸಿ ಎಂಕ್ವೈರಿ ಮಾಡಿಸ್ತಾರೆ, ಮಾಜಾರ್ ಮಾಡಿಸ್ತಾರೆ. ಆಗ ಇವ್ರು ನಿಜವಾಗ್ಲೂ ಜೀವಂತ ಇದಾರ ಇಲ್ಲ ಅಂತ ಅವ್ರನ್ನೇ ಹಾಜರಾಗಕ್ಕೆ ಹೇಳ್ತಾರೆ. ತಾವೇನು ಇವ್ರು ಸತ್ತೋಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಈ ಡೇಟ್ಗೆ ಹಾಜರಾಗಿ ಪ್ರೂವ್ ಅಂತ ಹೇಳ್ತಾರೆ. ಆಗ ಬಂದಾಗ ನಮ್ಮ EIRO ಇದು ಈಗ ನಡೀತಾ ಇರೋದು ನಮ್ಮ ಎನ್ಯುಮರೇಷನ್ ಫಾರ್ಮ್ ಕೇವಲ ಮನೆಗಳಿಗೆ ಕೊಟ್ಟು ಎಷ್ಟು ಸೈನ್ ಹಾಕಿ ಬರ್ತದೆ. ಈ ಹಂತದಲ್ಲಿ ಯಾವುದು ವಿಚಾರಣೆ ಆಗ್ಲಿ ಇನ್ನೊಂದಾಗ್ಲಿ ಆಗ್ತಾ ಇಲ್ಲ. 5th August onwards ದಟ್ ಪ್ರಾಸೆಸ್ ವಿಲ್ ಸ್ಟಾರ್ಟ್. ಈಗ ಓನ್ಲಿ ನಾವು ಫಾರ್ಮ್ಸ್ ಕೊಡ್ತಾ ಇದೀವಿ, ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡ್ತಾ ಇದೀವಿ. 5th Augustಗೆ ಏನು ಮತದಾರ ಒಂದು ಡ್ರಾಫ್ಟ್ ಮತದಾರ ಪಟ್ಟಿ ಬರುತ್ತಾ ಆ ಪಟ್ಟಿ ಮೇಲೆ ಆಕ್ಷೇಪಣೆ ಕರೆದಾಗ ಅಲ್ಲಿ BLS ಆಗಿರ್ಬೋದು, ರಾಜಕೀಯ ಪಕ್ಷದಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿ ಒಂದು ಹೆಸರಿಗೂ ತಾವು ಯಾವ್ದಾವ್ದು ಆಕ್ಷೇಪಣೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಇಲ್ವೇ ಇಲ್ಲ, 10 ವರ್ಷ ಆಯ್ತು ಊರ್ ಬಿಟ್ಟು ಹೋಗಿ ಅಂತ, ಎಲ್ಲದಕ್ಕೂ ಸಹ ಡೆಡ್ ಆಗಿದ್ರೆ ಡೆಡ್ ಅಂತ ನಾವು ಅಬ್ಜೆಕ್ಷನ್ ಕೊಡ್ಬೋದು. ಇವ್ರು ಡೆತ್ ಆಗಿದ್ದಾರೆ ಆದ್ರೂ ಸಹ ನೀವು ಏನಂತಾರೆ ಕರಡು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿದ್ದಾರೆ ಅಂತ ನಮ್ಮ EIRO ಅಥವಾ ERO ಶಾಲೆ ಎಂಕ್ವೈರಿ ಒಂದೊಂದು ಅಬ್ಜೆಕ್ಷನ್ಗೂ ಅವ್ರು ಎಂಕ್ವೈರಿ ಮಾಡಿ ಆದೇಶ ಪಾಸ್ ಮಾಡ್ಬೇಕು.
ಅವ್ರು ಸತ್ತೋಗಿದ್ದಾರೆ ಅಂತ ಕೊಟ್ರೆ ಅವ್ರ ಆದೇಶದಲ್ಲಿ ಅವರು ಅಂತ ಹಾಕಿ ವೋಟರ್ನಾದ್ರು ಡಿಲೀಟ್ ಮಾಡಬೇಕು, ಇಲ್ಲ ಇವ್ರು ಜೀವಂತ ಆಗಿದ್ದಾರೆ ಇದು ಪ್ರೂಫ್ ಇದೆ ಅಂತ ಆದ್ರೂ ನಿಮ್ದು ಅಬ್ಜೆಕ್ಷನ್ ತಳ್ಳಿ ಹಾಕಿ ಮತದಾರ ಪಟ್ಟಿಯಲ್ಲಿ ಸೇರ್ಸೋಕೆ ಅವಕಾಶ ಇರುತ್ತೆ. ಇವ್ರು 10 ವರ್ಷ ಆಯ್ತು ಊರು ಬಿಟ್ಟು ಹೋಗಿ ಅಂದ್ರೆ ಅದಕ್ಕೂ ಸಹ ಇನ್ಕ್ವೈರಿ ಮಾಡ್ತಾರೆ, ಅಕ್ಕಪಕ್ಕದವ್ರದ್ದು ಕೇಳ್ಕೊಂಡು ಪ್ರೂಫ್ ತಗೊಂಡು ಇಲ್ಲೇನಿಲ್ಲ ಅಂತ. ಅದ್ರ ಮೇಲೇನು ನಮ್ಮ ER ಅಥವಾ AER ಆದೇಶ ಮಾಡ್ತಾರೆ. ಸೊ ಯಾವುದೇ ಈಗ BLOs ಏನು ಅನ್ಯುಮರೇಷನ್ ಫಾರ್ಮ್ಸ್ ಬರುತ್ತಾ ಡಿಜಿಟೈಸ್ ಆಗಿ ಪ್ರತಿಯೊಂದನ್ನು ನಾವು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟಿಸ್ತೇವೆ. ಎಂಕ್ವೈರಿ ವಿಲ್ ಸ್ಟಾರ್ಟ್ ದೆನ್. ತಾವು ಅಬ್ಜೆಕ್ಷನ್ ಕೊಡ್ಬೋದು, ಕೆಲವೊಂದು ತಪ್ಪು ಮಾಹಿತಿಯೊಂದಿಗೆ ಸೇರಿರ್ಬೋದು. ಎಲ್ಲದಕ್ಕೂ ರಾಜಕೀಯ ಪಕ್ಷಗಳದು ಇದರಲ್ಲಿ BLAs ಬಹುಮುಖ್ಯ ಪಾತ್ರ. ಯಾಕಂದ್ರೆ ಇಲ್ಲಿ ರಾಜಕೀಯ ಪಕ್ಷದಲ್ಲೂ ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲವ್ರಿಗೆ ಪ್ರತಿ ಬೂತಿದ್ದು ಮಾಹಿತಿ ಇರೋದು. BLAsಗೆ ಗೊತ್ತಿರುತ್ತೆ ಯಾರು ಜೀವಂತ ಇದ್ದಾರೆ, ಇವರು ಡೂಪ್ಲಿಕೇಟ್ ಆಗಿದ್ದಾರೆ, ಅದು ಅಂತದೆಲ್ಲ ಸ್ವಂತ ಮಾಹಿತಿ ಕೊಟ್ರೆ EROsಗೆ AEROsಗೆ ಕಂಟಿನ್ಯೂಸ್ ಆಗಿ ಅವರು ಪ್ರತಿಯೊಂದು ಅಬ್ಜೆಕ್ಷನ್ ಇಲ್ಲ ಕರೆಕ್ಟ್ ಆಗಿ ಮಾಡಿಲ್ಲ, ಏನೋ ಒತ್ತಡಕ್ಕೆ ಆಗಿದೆ ಅಂದ್ರೆ ERO ಹತ್ರ ಅಪೀಲ್ ಹಾಕೊಳ್ಬಹುದು. ಅಲ್ಲಿನೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ DO ಹತ್ರ, ನನ್ನ ಹತ್ರ ಅದೇ ಇದೊಂದ್ ಟೈಪ್ ನ್ಯಾಯಾಲಯ ಟೈಪ್. AERO ಫಸ್ಟ್ ಆದೇಶ ಪಾಸ್ ಮಾಡ್ತಾರೆ, ಆಮೇಲೆ ERO ಮಾಡ್ತಾರೆ. ಅದಾದ್ಮೇಲೆ ನನ್ನ ಹತ್ರ DO ಹತ್ರ ತಾವು ಅಪೀಲ್ ಹಾಕ್ಬೋದು. ನನ್ನ ಆದೇಶನೂ ಆಗ್ಲಿಲ್ಲ ಅಂದ್ರೆ ಇವನ್ CO ಚುನಾವಣೆ ಆಯೋಗಕ್ಕೂ ನನ್ನ ಆದೇಶದ ವಿರುದ್ಧ ಅಪೀಲ್ ಹಾಕೋಕೆ ಹಲವಾರು ಅವಕಾಶ ಎಲ್ಲ ರಾಜಕೀಯ ಪಕ್ಷಗಳಿಗೆ, ಎಲ್ಲ ಮತದಾರರು. ಈಗ ನಾವ್ ಯಾವ್ದೋ ಒಂದು ಅಬ್ಜೆಕ್ಷನ್ ಮೇಲೆ ಅವ್ರದ್ದು ಡಿಲೀಟ್ ಮಾಡ್ತೀವಿ, ಮತದಾರರು ಅದ್ರ ಮೇಲೆ ಅಬ್ಜೆಕ್ಷನ್ ಹಾಕ್ಬೋದು. ಪ್ರಕ್ರಿಯೆಯಲ್ಲಿ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. ನಮ್ಗೆ ಈ ನಡೀತಾ ಇರುವಂತದ್ದು ಪ್ರಕ್ರಿಯೆಯಲ್ಲಿ BLA ಇವುಗಳಿಗೆ ನಮಗೆ ಎಲ್ಲೆಲ್ಲಿ ಮನೆಗೆ ಹೋಗ್ಬೇಕು ಅವಕಾಶ ಇದೆ, ಕೆಲವು ವಾರ್ಡ್ ಅಲ್ಲಿ ನಮ್ಗೆ ಅವಕಾಶ ಇಲ್ಲ, ನಾವು ಹೋಗಕ್ಕೆ ಬಿಡಲ್ಲ. ಮಾಡ್ಕೊಡ್ಬೇಕು. ನಾಳೆ ಕಂಪಲ್ಸರಿ ಆಗಿ ಇವೆಲ್ಲ ನೀವೇನ್ ಸ್ಪೆಸಿಫಿಕ್ ಬೂತ್ಸ್ ಹೇಳ್ತಾ ಇದ್ದೀರಾ, ನಾಳೆ ಕಡ್ಡಾಯವಾಗಿ ಅವೆಲ್ಲ BLOs ಎಲ್ಲಾ ರಾಜಕೀಯ ಪಕ್ಷದ BLAs ಜೊತೆ ಸಭೆ ಮಾಡಿ ಅವ್ರನ್ನ ಇಟ್ಕೊಂಡೇ ಪ್ರಕ್ರಿಯೆ ಮಾಡಕ್ಕೆ ಸೂಚನೆ ಕೊಡ್ತೇವೆ. ಕೆಲವು ವಾರ್ಡ್ಗಳಲ್ಲಿ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್, ಶಾಂತಿನಗರ, ಗೌಸೆನಗರ, ಕಲ್ಯಾಣಗಿರಿ, ಅಜಿಸೆಟ್ ನಗರಕ್ಕೆ ನಾವು ನೀವೇನೇನು ಹೇಳಿದ್ರಿ ಅದನ್ನ ಪ್ರಾಮಾಣಿಕವಾಗಿ ಏನಾರ ಇದು ಆಗ್ಬೇಕು ಅಂದ್ರೆ BLAOಗಳ ಜೊತೆಲಿ ಒಬ್ಬ ಪೊಲೀಸ್ ಅಧಿಕಾರಿ ಹೋದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ನೀವು ಖುದ್ದಾಗಿ ಕೊಡ್ಬೇಕು ಅಂತ ಏನು ಆದೇಶ ಮಾಡಿದಿರಿ, ಅದನ್ನ ಮಾಡಿದ್ರೆ ಅಲ್ಲೊಂದು 50% ಅವಾರ್ಡ್ ಆಗುತ್ತೆ ಸರ್. ಇವತ್ತು ನೀವು ಯಾರೇ ಅಧಿಕಾರಿಗಳು BLO ಆಮೇಲೆ ಅವ್ರಿಗೆ ಸೂಪರ್ವೈಸರ್ಗಳು ಈ ಒಂದು AC ಗ್ರೇಡ್ ನಿಮ್ಮ ಗ್ರೇಡ್ ಹೋದ್ರೂ ಸುಧಾ ಅಲ್ಲಿ ಆ ಜನಗಳ ಮುಂದೆ ಅವ್ರು ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಆಗಲ್ಲ ಸರ್. ನನ್ನ ಕೆಲವು ಆಗಲ್ಲ. ನಾನು ಎಲೆಕ್ಷನ್ ನಿಂತಿದ್ದೀನಿ, ನಾನು ಇವತ್ತು ಕೆಲವು ವಾರ್ಡ್ಗೆ ಅಜಿಸೆಟ್ ನಗರ ಇರ್ಬೋದು, ಕಲ್ಯಾಣಗಿರಿ ಇರ್ಬೋದು, ಮತ್ತು ಶಾಂತಿನಗರ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ನಿಮಗೆ ಬೇರೆ DCಗಳಾಗಿದ್ರೆ ನಾನು ಅಷ್ಟು ನಿಮ್ಗೆ ಹೇಳ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ ಕಾರ್ಪೊರೇಷನ್ ಇದ್ದಾಗ ಆ ವಾರ್ಡ್ಗಳ ಪರಿಸ್ಥಿತಿ. ಯಾವುದೇ ಕಾರಣಕ್ಕೂ ಇವತ್ತು ಖುದ್ದಾಗೆ ನೀವು ML ಸರ್ಟಿಫಿಕೇಟ್ನ ಪಾರ್ಟಿ ನೋಡಿ ಅವ್ರಿಗೆ ಕೊಡೋದ್ರಿಂದ ನಮಗೊಂದು 50% ಅಲ್ಲಿ ನ್ಯಾಯ ಸಿಗುತ್ತೆ. ಎರಡನೇದು ಏನು ಅಂತಂದರೆ ನಾವು ಅಬ್ಜೆಕ್ಷನ್ ಮಾಡೋಕ್ಕೆ ನಮ್ಗೆ ಯಾರಿಗೂ ಯಾವ ಪಕ್ಷದವ್ರಿಗೂ ಎಕ್ಸೆಪ್ಟ್ STP ಕಾಂಗ್ರೆಸ್ನವ್ರು ಬಿಟ್ಟರೆ ಮಾತ್ರ ಅಬ್ಜೆಕ್ಷನ್ ಮಾಡ್ಬೋದೇ ವಿನ BJP, ಜನತಾದಳ ಬೇರೆ ಯಾವ ಪಕ್ಷದವ್ರಿಗೂ ಅಬ್ಜೆಕ್ಷನ್ ಕೊಡೋಕ್ಕೂ ಸಾಧ್ಯ ಇಲ್ಲ. ಇವ್ರು ಇದ್ರೂ ಇಲ್ಲ ಅಂತ ಅನ್ನೋದು ಗೊತ್ತಾಗಲ್ಲ. ನೀವು ಎಲಿಮಿನೇಷನ್ ಫಾರಂ ಹಿಂದೆಗಡೆ ರೂಲ್ಗಳನ್ನ ಹಾಕ್ತೀವಿ ಏನೇನು ಮಾಡಬೇಕು ಅಂತ ನೋಟಿಸ್ ಕೊಟ್ಟು BLA 2ಗಳಿಗೆ ತುಂಬ ಕಡೆ ಬರ್ತ್ ಸರ್ಟಿಫಿಕೇಟ್ಗೆ ಡಿಮ್ಯಾಂಡ್ ಆಗಿ ಬರ್ತ್ ಸರ್ಟಿಫಿಕೇಟನ್ನು ಕೋರ್ಟ್ಗೆ ಸಾವಿರಾರು ಅರ್ಜಿಗಳು ಬರ್ತಾ ಇದೆ ಅನ್ನುವಂಥದ್ದು. ಮೈಸೂರು ಕೋರ್ಟಲ್ಲೂ ಬರ್ತ್ ಸರ್ಟಿಫಿಕೇಟ್ಗೆ ಅರ್ಜಿಗಳು ಪೆಂಡಿಂಗ್ ಇದೆ ಸರ್. ಒಂದು. ಎರಡನೇದು ಶಾಲಾ ಕಾಲೇಜುಗಳಲ್ಲಿ ಅವತ್ತು ನಾವು ಮಾತಾಡ್ದಂಗೆ TCಗಳನ್ನ ತಗೊಳ್ಳೋಕ್ಕೆ ಎಲ್ಲೆಲ್ಲಿ ಪ್ರೈವೇಟ್ ಸ್ಕೂಲ್ಗಳಿದೆ ಅಲ್ಲಿ ತಗೊಳ್ಳೋಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. BOಸ್ಗೆ ಹೇಳ್ಬಿಟ್ಟು ಆ ಎಲ್ಲ TC ಫಾರಮ್ಸು ಬುಕ್ಸ್ ಇದೆ ಅದನ್ನು ಸೀಸ್ ಮಾಡಿಸ್ಬೇಕು ಸರ್. ಒಂದು ಆಮೇಲೆ ಬೇಕಾದ್ರೆ ಕೊಟ್ಕೊಳ್ಳಿ, ಇದು ನಮ್ಮದು ಪ್ರೋಸೆಸ್ ಆದಮೇಲೆ. ಎರಡನೇದು ಕೋರ್ಟು. ಮೂರನೇದು ತಾವೇ ಅವತ್ತು ಮಾತಾಡ್ದಂಗೆ ಯಾವ್ಯಾವುದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನು ಆಟೋಮೆಟಿಕ್ಕಾಗಿ ಡಿಲೀಷನ್ ಮಾಡೋಕ್ಕೆ ಒಂದು ಆದೇಶ, ಒಂದು ಆ ಥರದ್ದು ಏನಾದ್ರು ಒಂದು ಪ್ರೋಸೆಸ್ ಆಗ್ಬೇಕು ಸರ್. ಆಗ 50% ಈ ಥರದ ಡೌಟ್ಸು ನಿಮಗೆ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ಕೆಲವು ಕಡೆ BLOಗಳು ಎಷ್ಟೋ ಜನ ಹುಷಾರಿಲ್ಲ ಅಂತೇಳಿ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು BLO ಮಾಡಿದಿರಲ್ಲ ಅವ್ರು ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮ ಕಡೆ ಹುಡುಕಲ್ಲಿ 184
ಅದರಲ್ಲಿ ಅವನು ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. 1 ವಾರ ಆಯಿತು, ಕಳೆದೋಯ್ತು. 1 ವಾರದ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ಆಲ್ಟರ್ನೇಟಿವ್ ಸಡನ್ನಾಗಿ ಮಾಡ್ತಾ ಇಲ್ಲ. ಅದು ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಬೇರೆ ಕಡೆ ಈ ಥರ ಆಗಿರ್ತದೆ. ದಯವಿಟ್ಟು ಅದ್ರ ಬಗ್ಗೆಯೂ ಸಹ ಸಂಬಂಧಪಟ್ಟಂಥ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಾವ್ಯಾವ ಬೂತ್ಗಳಲ್ಲಿ ಬಂದಿಲ್ಲ ಅನ್ನುವಂಥದ್ದು ದಯವಿಟ್ಟು ಅದೊಂದು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಇಲ್ಲ, ನಮ್ಮದು ತಾವು ಹೇಳಿದ ರೀತಿಯಲ್ಲಿ ಸರ್, ಈಗ ಏನು ಪಿರಿಯಾಪಟ್ಟಣ, ಹುಣಸೂರು ಅನ್ನೋ ಕಡೆ 95% ತನಕ ಹೋಗಿದೆ ಸರ್. ಸಿಟಿಯಲ್ಲಿ ತಾವು ಹೇಳಿದ ರೀತಿಯಲ್ಲಿ ಚಾಮರಾಜದಲ್ಲಿ ಇವತ್ತಿನ ತನಕ ಕೇವಲ 55% ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇನ್ನೂ 45% ಆಗೋಕೆ ಬಾಕಿ ಇದೆ. ನರಸಿಂಹರಾಜದಲ್ಲೂ 56% ಆಗಿದೆ. ಇನ್ನೂ 44 ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಪಿರಿಯಾಪಟ್ಟಣದಲ್ಲಿ 96% ಆಗಿದೆ ಸರ್. ಕೃಷ್ಣರಾಜ ಕ್ಷೇತ್ರದಲ್ಲಿ 50% ಆಗಿದೆ. ಸೊ ಸಿಟಿಯಲ್ಲಿ ಅದೇ ಫೇರ್ ಆಗಿ ಚಾಮುಂಡೇಶ್ವರಿಯಲ್ಲಿ ಸರ್ 72% ಆಗಿದೆ ಇಲ್ಲಿ ತನಕ. ಪಿರಿಯಾಪಟ್ಟಣ ಹುಣಸೂರು 95 ಆಗಿದೆ ಸರ್. ನಂಜನಗೂಡ 90 ಆಗಿದೆ. ವರುಣ 88 ಆಗಿದೆ ಸರ್. KR ನಗರ 79 ಆಗಿದೆ. ನರಸೀಪುರ 75 ಆಗಿದೆ. ಚಾಮುಂಡೇಶ್ವರಿ 72 ಆಗಿದೆ. ಸಿಟಿಯು 3 ಕ್ಷೇತ್ರ 50ರಿಂದ 55 ನಡುವೆ ಇದೆ. ಸಿಟಿಗಳಲ್ಲಿ ಕೆಲವೊಂದು ಸಮಸ್ಯೆ ಇರೋದು ತಮ್ಮೆಲ್ಲರಿಗೆ ಗೊತ್ತಿದೆ ಸರ್. ಅದು ಬೇರಾಗಿ ಮಾಡಿ ಅಂತಾನೆ ಹೇಳಿದ್ದೀವಿ, ಇಲ್ಲಾಂದ್ರೆ ನಂಬರ್ಸ್ ಇದಾಗುತ್ತೆ ಅಂತಾನು ಹುಡುಕಿ ಮನೆಗೆ ಕೊಡೋಕ್ಕೇನೆ ಅವತ್ತಿಂದನೂ ಖುಷಿ ಇದೆ ಸರ್. ಒಂದೇ ಕಡೆ ತಾವೇನು ಕೊಟ್ಟಿದ್ದೀರಿ ಅದ್ರ ಬಗ್ಗೆನೂ ನಾನು ವಿಚಾರಣೆ ನಡೆಸ್ತೇನೆ. ಬಟ್ ಇನ್ಸ್ಟ್ರಕ್ಷನ್ ಇರೋದಂತೂ ಮನೆಗೆ ಹೋಗಿ ಅಂದೋದಕ್ಕೇನೆ ಇನ್ನೂ ಅದು ನಂಬರ್ಸ್ ಇನ್ನೂ 55-50 ಸಿಟಿಲಿ ಏನಾಗಿದೆ ಅಂದರೆ ಸರ್, ಬೆಳಿಗ್ಗೆ 10 o'clock ಅವರು ಡ್ಯೂಟಿಗೆ ಹೋಗ್ತಾರೆ ಸರ್. ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಬೆಳಿಗ್ಗೆ ಇಲ್ಲ ಸಾಯಂಕಾಲ ಟೈಮು ಹೋಗೋಕ್ಕಾಗ್ತಾ ಇಲ್ಲ, ಮತ್ತೆ ಅವರು ಸಿಗ್ತಾ ಇಲ್ಲ ಸರ್. ಹಂಗಾಗಿ ಡಿಲೇ ಆಗ್ತಾ ಇದೆ. ಇವರೆಲ್ಲ ಬರೋದು 10 ಗಂಟೆಗೆ. ಅವರೆಲ್ಲ 10 ಗಂಟೆಗೆ ಮನೆಯಿಂದ ಬೇರೆ ಬೂತ್ ನಂಬರ್ 57, ವಾರ್ಡ್ ನಂಬರ್ 16 ನರಸಿಂಹರಾಜ ಕ್ಷೇತ್ರ ಅಲ್ಲಿ BLO ಇಲ್ವೇ ಇಲ್ಲ ಸರ್. ಎಕ್ಸಾಂಪಲ್ ಚೆಕ್ ಮಾಡಿಸಿದ ವಿಡಿಯೋ ಬಂದ ತಕ್ಷಣ ಅವರು ಒಂದು ರಾಜಕೀಯ ಪಕ್ಷದವರು ಅವರ ಕಡೆಯಿಂದ ಜನರಿಗೆ 2002ರಲ್ಲಿ ಬಹಳಷ್ಟು ಜನರಿಗೆ ಎಲ್ಲಿದ್ರು ಗೊತ್ತಿಲ್ಲ, ಅವರೊಂದು ಹೆಲ್ಪ್ ಲೈನ್ ಬೂತ್ ಅಂತ ಸೆಟಪ್ ಮಾಡಿದ್ದಾರೆ. ಕೂತಿದ್ದು ಸರ್, ಅದು ವೋಟರ್ ಪಟ್ಟಿ ಏನೋ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಎಂಕ್ವೈರಿ ಬರ್ತಾರೆ. ಇನ್ನೊಂದು ಸಮಸ್ಯೆ ಸರ್, 2002 ವೋಟರ್ ಲಿಸ್ಟು ಎಲ್ಲ ROಗಳು BLO ಇಲ್ಲ. ದಯಮಾಡಿ ಅದನ್ನ ಕಂಪಲ್ಸರಿ ಎಲ್ಲ ಆನ್ಲೈನ್ ಅವೈಲೇಬಲ್ ಇದೆ ಸರ್. ಮತದಾರ ಪಟ್ಟಿ ಆ ಬೂತಿಂದು ಕೊಟ್ರೆ ಏನು ಉಪಯೋಗ ಆಗಲ್ಲ ಸರ್. ಇಡೀ ಕರ್ನಾಟಕ, ಇಡೀ ದೇಶದ 2000 ಮತದಾರ ಪಟ್ಟಿ ಆನ್ಲೈನ್ ಸರ್ಚ್ ಆಪ್ಷನ್ BLO ಆಪ್ ಅಲ್ಲಿ ಅವೈಲೇಬಲ್ ಇದೆ ಸರ್. ಅಲ್ಲಿ ಹುಡುಕ್ತಾರೆ. ಯಾಕಂದ್ರೆ ಆ ಬೂತ್ ಮಾತ್ರ ಕೊಟ್ರೆ ಆಗಿರೋ ಬೂತ್ ಬೇರೆ, ಈಗಿರೋ ಬೂತ್ ಹಾರ್ಡ್ ಕಾಪಿ ಕೊಡಕ್ಕಂತೂ ಆಗೋದಿಲ್ಲ ಸರ್. ಯಾವ ಬೂತ್ ಇತ್ತು ಆಗಂತ, ಯಾಕಂದ್ರೆ ಎಲ್ಲ ಅದೇ ಬದ್ಲಿ ಆಗಿದೆ. ಎಂಟೈರ್ ರಾಜ್ಯದಲ್ಲ, ಎಂಟೈರ್ ದೇಶದಲ್ಲೂ ಅವ್ರು ಅಲ್ಲೇ ಕೂತ್ಕೊಂಡು BLO ಆಪ್ ಅಲ್ಲಿ ಅವ್ರ ಹೆಸರು ಯಾವ ಕ್ಷೇತ್ರದಲ್ಲಿದ್ರೆ ಅಲ್ಲೇ 2 ನಿಮಿಷದಲ್ಲಿ ಹೆಸರು ಹುಡ್ಕೋಕೆ ಅವಕಾಶ ಇದೆ ಸರ್. ಎಲ್ಲ BLO ಆಪ್ಗೂ ಅದು ಅವಕಾಶ ಇದೆ. ಅದರಿಂದನೇ ಮ್ಯಾಪಿಂಗ್ ಅವಕಾಶ ಇದೆ ಸರ್. ಅದನ್ನ ಆಪರೇಟ್ ಮಾಡಕ್ಕೆ BLOಗಳ ಕೈಲಿ ಆಗಲ್ಲ, BLOಗಳ ಕೈಲೂ ಆಗಲ್ಲ ಅಂದಾಗ ನಾವು ಎಲ್ಲಿಂದ ಹೋಗ್ಬೇಕು ಸರ್? ಎಲ್ಲಿಂದ ಹೋಗ್ಬೇಕು? ಅದಕ್ಕೆ ಮಾಡ್ಬೇಕು ಸರ್. ಟ್ರೈನಿಂಗ್ ಕೊಟ್ಟಿದ್ದೇವೆ ಸರ್. ತಾವ್ ಹೇಳೋ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಟ್ರೈನಿಂಗ್ ಬೇಕಾದ್ರೆ ಅದನ್ನು ಪರಿಗಣಿಸ್ತೇವೆ. BLOಗಳಿಗೆ ನಮ್ಮ ಕಾರ್ಯಕರ್ತರು ಟ್ರೈನಿಂಗ್ ಕೊಡ್ತಾರೆ. ಕ್ಯಾಟ್ಮಾನಹಳ್ಳಿಯಲ್ಲಿ BLOಗಳಿಗೆ ನಾವು BLA ಕೈ ಜೋಡಿಸಿದ್ರೆ SIR ಸಕ್ಸಸ್ ಆಗುತ್ತಾ? ಒಳ್ಳೆ ಕೆಲಸ, ಕೈ ಜೋಡಿಸ್ರಿ. ನಿರ್ಬಂಧ ಇಲ್ಲ ಸರ್. ತಮ್ಮ ಇವತ್ತಿಂದ ನಾವು ಒಂದು ಕಾನ್ಸಂಟ್ರೇಟ್ ಮಾಡಿ ನಮ್ಮಲ್ಲೇ ಡೌನ್ಲೋಡ್ ಮಾಡಿ ನಾವು ಸಹಾಯ ಮಾಡಿ ಮನೆಗೆ ಹೋಗಿ ಅವರು ಸಹ ಹೆಲ್ಪ್ ಮಾಡ್ಬೋದು ಸರ್. ಹೋಟೆಲ್ಸ್ಗೆ ನಿಮ್ಗೆ ಇಲ್ಲಿದ್ದು ಫಾರ್ಮ್ ಫಿಲ್ಅಪ್ ಮಾಡೋದ್ರಲ್ಲಿ ಮಾಡ್ತಾರೆ. ನಾವು ಎಲ್ಲ ಪೋಸ್ಟ್ ಮಾಡಿದ್ದೀವಿ ಸರ್, ಅವರು ಹೆಲ್ಪ್ ಮಾಡ್ತಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.